ನಮಸ್ಕಾರ ವೀಕ್ಷಕರೇ, ಕಾರ್ಗಿಲ್ ಕಂಪನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕಾರ್ಗಿಲ್ ವಿಜಯ್ ದಿವಸ್. ತುಂಬ ಜನ ಹೇಳ್ತಾರೆ ಇದನ್ನು ನಾವು ಆಚರಿಸೋದು ಬೇಡ ಅಂಥೇಳಿ. ಯಾಕೆ ಅಂತಂದರೆ ಆ ಯುದ್ಧ ಗೆದ್ದಾಗ ಬೇರೊಂದು ಸರ್ಕಾರ ಇತ್ತು, ಇವತ್ತು ನಾವು ಅದರ ವಿಜಯೋತ್ಸವವನ್ನು ಆಚರಿಸ್ಬಿಟ್ರೆ ಅದ್ರ ಕ್ರೆಡಿಟ್ ಎಲ್ಲ ಆ ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅಂತ. ಏನ್ರಿ ಇದು? ನಾವಿವತ್ತು ಹೋರಾಟ ಮಾಡ್ತಾ ಇರೋದು, ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇರೋದು ನಮಗಳಿಗೋಸ್ಕರ, ತಾಯಿ ಭಾರತ ಮಾತೆಗೋಸ್ಕರ, ಈ ರಾಜಕಾರಣಿಗಳಿಗೋಸ್ಕರ ಅಲ್ಲ. ಇಷ್ಟೆಲ್ಲ ಹೋರಾಟ ಮಾಡಿ ತಮ್ಮ ಕುಟುಂಬವನ್ನೆಲ್ಲ ಬಿಟ್ಟು ಈ ಭಾರತ ಮಾತೆಗೋಸ್ಕರ ಪ್ರಾಣಾರ್ಪಣೆ ಮಾಡಿದಂತಹ ಸೈನಿಕರು, ಅಥವಾ ಇನ್ನು ಯಾರ್ಯಾರು ಈ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಅಂಗಾಂಗಗಳನ್ನು ಕಳ್ಕೊಂಡಂತಹ ಸೈನಿಕರು, ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೇಬೇಕು. ಅವ್ರಿಗೊಂದು ದೊಡ್ಡ ಸೆಲ್ಯೂಟನ್ನು ಹೊಡಿಲೇಬೇಕು, ಅವರನ್ನು ಗೌರವಿಸಬೇಕು ಅನ್ನುವಂತಹ ಕಾರಣದಿಂದಲೇ ನಾವು ಅತ್ಯಂತ ಹೆಮ್ಮೆಯಿಂದ ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ದಿವಸವನ್ನು ಆಚರಿಸಲೇಬೇಕು. ಕಾರ್ಗಿಲ್ನ ಕದನದ ಕುರಿತಂತೆ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತನಾಡ್ತಾ ಇದ್ವಿ. ಅದೆಷ್ಟು ಜನ ಸೈನಿಕರು ನಮಗೋಸ್ಕರ ಹೋರಾಟ ಮಾಡಿದರು, ನಮಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು. ಅಂಥವರಲ್ಲಿ ಕೆಲವರ ಬಗ್ಗೆ ಹೇಳುವಂತಹ ಅವಕಾಶ ಸಿಗ್ತಾ ಇದೆ. ಇದೇ ನಮ್ಮ ಕರ್ನಾಟಕದ ಸೈನಿಕರೇನು ಯಾರಿಗೂ ಕಡಿಮೆ ಇರಲಿಲ್ಲ. ಕರ್ನಾಟಕದ ಚಿಕ್ಕೋಡಿ ಭಾಗದಲ್ಲಿರುವಂತಹ ಒಬ್ಬ ವ್ಯಕ್ತಿ, ನನ್ನ ಅಳಿಯ ದೇವರು ರಾಷ್ಟ್ರ ಸೇವೆಗೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ರು ಅನ್ನುವಂಥ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ. ಅವರ ಅಳಿಯ ಇದೇ ಕಾರ್ಗಿಲ್ನಲ್ಲಿ ಹೋರಾಟವನ್ನು ಮಾಡಿ ವೀರ ಮರಣವನ್ನಪ್ಪಿದಂತಹ ಸಿದ್ದಗೌಡ ಬಸಗೌಡ ಪಾಟೀಲ್ರು. ಕಾರ್ಗಿಲ್ನಲ್ಲಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ರಲ್ಲ, ಅವರ ಮಾವನ ಮಾತಿದು. ಅವರಿಗೆ ಚಿಕ್ಕ ವಯಸ್ಸಿಂದನೂ ಒಂದು ರೀತಿ ಸೈನ್ಯಕ್ಕೆ ಹೋಗಬೇಕು, ನಾನು ಈ ದೇಶ ಸೇವೆಯನ್ನು ಮಾಡಬೇಕು ಅನ್ನುವಂಥ ಹುಚ್ಚು ಹಠ. ಆ ಕಾರಣಕ್ಕೋಸ್ಕರ ಅವರು NCCಯನ್ನು ಸೇರಿಕೊಳ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡಿ ನಂತರ ಅವ್ರ ಅಮ್ಮ ಎಷ್ಟೇ ಬೇಡ ಅಂದರೂ ಕೂಡ ಅಮ್ಮನ ಮಾತನ್ನು ಕೇಳದೆ ಆರ್ಮಿಗೆ ಸೇರಿಕೊಳ್ತಾರೆ. ಅದೇ ಸಮಯಕ್ಕೆ ಅವರಿಗೆ ಕಾರ್ಗಿಲ್ನಲ್ಲಿ ಪೋಸ್ಟಿಂಗ್ ಆಗುತ್ತೆ. ಕಾರ್ಗಿಲ್ನಲ್ಲಿ ಹೋರಾಟ ಮಾಡ್ತಾ 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 ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಂತಹ ವೀರ ಸೈನಿಕ ನಮ್ಮ ಕರ್ನಾಟಕದವರು ಅನ್ನೋದಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ. ಯೋಚನೆ ಮಾಡಿ, ಆ ಸೈನಿಕರಿಗೆ ಮದುವೆ ಆಗಿ ಕೆಲವು ದಿನಗಳಾಗಿತ್ತಷ್ಟೇ. ಆ ಹೆಣ್ಣುಮಗಳ ಪರಿಸ್ಥಿತಿ ಯೋಚನೆ ಮಾಡಿ. ತನ್ನ ಗಂಡನನ್ನು ಕಳ್ಕೊಂಡು ಆ ಹೆಣ್ಣುಮಗಳು ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಯ್ತಲ್ಲ. ನೆನಪಿಸ್ಕೊಳ್ಳೇಬೇಕಲ್ವ ಇಂತಹ ವೀರ ಸೈನಿಕರನ್ನು. ಇನ್ನೊಬ್ಬ ಯೋಧ ಜಸ್ವಿಂದರ್ ಸಿಂಗ್, ಅವರು ತಮ್ಮ ಕುಟುಂಬಸ್ಥರಿಗೆ ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರಂತೆ, ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ. ಯಾಕೆ ಅಂತಂದರೆ ನಾನು ಕಾಶ್ಮೀರವನ್ನು ಚೆನ್ನಾಗಿ ಬಲ್ಲೆ. ಸುಮಾರು 3 ವರ್ಷಗಳ ಕಾಲ ಉಗ್ರಗಾಮಿಗಳ ಜೊತೆಗೆ ಅಲ್ಲಿ ನಾನು ಹೋರಾಟ ಮಾಡಿದ್ದೇನೆ, ಅಲ್ಲಿ ಕೆಲಸ ಮಾಡಿದ್ದೇನೆ. ಕಾರ್ಗಿಲ್ನಲ್ಲೂ ಚೆನ್ನಾಗಿ ಹೋರಾಟ ಮಾಡಿ ವಾಪಸ್ ಬರ್ತೀನಿ ಅಂತ ಹೇಳಿದ್ರಂತೆ. ಹಾಗಂತ ಹೆಚ್ಚು ಬಾರಿ ಅವರ ಹೆಂಡತಿಯಾದಂತಹ ಗುರುದಯಾಲ್ ಕೌರ್ಗೆ ಹೇಳ್ತಿದ್ರು. ಇಲ್ಲಿ ತುಂಬ ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ಇವರಿಬ್ಬರ ಮದುವೆ ಆಗಿ ಕೇವಲ 4 ತಿಂಗಳುಗಳಾಗಿತ್ತಂತೆ. ಇವರಿಬ್ಬರು ಬಹುಶಃ ಒಬ್ಬರನ್ನೊಬ್ಬರನ್ನು ಭೇಟಿಯಾಗಿದ್ದು, ಮುಖತಃ ಮಾತನಾಡಿದ್ದು ಅವರ ಮದುವೆಯ ಸಂದರ್ಭದಲ್ಲಿ ಮಾತ್ರ. ಆದರೆ ನಂತರ ನೋಡಿದ್ದು ಆ ಮರದ ಪೆಟ್ಟಿಗೆಯಲ್ಲಿ ಬಂದಂತಹ ತನ್ನ ಗಂಡನ ಪಾರ್ಥಿವ ಶರೀರವನ್ನು ಮಾತ್ರ. ಆ ಹೆಣ್ಣುಮಗಳು ಎಷ್ಟು ರೋದನೆ ಪಟ್ಟಿರಬೇಕು, ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಇವರು ಟೈಗರ್ ಹಿಲ್ನಲ್ಲಿ
ಆ ಗುಡ್ಡವನ್ನು ವಶಪಡಿಸ್ಕೊಳ್ಬೇಕಿದ್ರೆ, ಪಾಕಿಸ್ತಾನಿ ಸೈನಿಕರ ಜೊತೆಗೆ ಹೋರಾಟ ಮಾಡ್ತಿರ್ಬೇಕಿದ್ರೆ, ಎಲ್ಲೋ ಪಕ್ಕದಿಂದ ಬಂದಂತಹ 2 ಗುಂಡುಗಳು ಸರಿಯಾಗಿ ಇವರ ತೊಡೆಯ ಭಾಗಕ್ಕೆ ಬಿತ್ತು. 2-3 ಗುಂಡುಗಳು ಸರಿಯಾಗಿ ಇವರ ದೇಹಕ್ಕೆ ಬಿತ್ತು. ಅವರು ಕೆಳಗಡೆ ಬಿದ್ದು ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ತಮ್ಮ ಪತ್ನಿ ಜಲಜಾರಿಗೆ ಪತ್ರವನ್ನು ಬರೀತಾರಂತೆ. ನಾನು ಈ ಗುರುತು ಪರಿಚಯವಿರದೇ ಇರುವಂತಹ ಅಥವಾ ಇದುವರೆಗೂ ನಾನು ಕಂಡು ಕೇಳರಿಯದಂತಹ ಅಥವಾ ದೂರದ ಪ್ರದೇಶಕ್ಕೆ ಪೋಸ್ಟಿಂಗ್ ಹಾಕಿದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಬಹುಶಃ ಇದೊಂದು ಅಪಾಯಕಾರಿ ಸಾಹಸವೇ ಆಗಿರ್ಬೋದು ಅಂಥೇಳಿ ಪತ್ರದಲ್ಲಿ ಮೆನ್ಷನ್ ಮಾಡಿದ್ರಂತೆ. ಆ ಪತ್ರ ಅವರ ಪತ್ನಿ ಜಲಜಾರಿಗೆ ಯಾವಾಗ ತಲುಪ್ತೋ ಅದರ ಮರುದಿನವೇ ಲೆಫ್ಟಿನೆಂಟ್ ಕರ್ನಲ್ ವಿಶ್ವನಾಥನ್ರವರ ಮೃತದೇಹ ಅವ್ರ ಮನೆಗೆ ಬಂತಂತೆ. ಹೆಂಗಾಗಿರ್ಬೇಕಲ್ಲ. ಗಂಡನ ಪತ್ರ ಹಿಂದಿನ ದಿವಸ ಅಷ್ಟೇ ಹೆಣ್ಮಗಳು ಓದಿರ್ತಾಳೆ, ಆದರೆ ಮರುದಿನ ಗಂಡನ ಶವ ತನ್ನ ಮನೆಗೆ ಬರುತ್ತೆ ಅಂತಂದರೆ ಎಷ್ಟು ಮಾನಸಿಕವಾಗಿ ವೇದನೆ ಪಟ್ಟಿರ್ತಾಳೆ ಆ ಹೆಣ್ಮಗಳು ಅನ್ನೋದನ್ನು ಯೋಚನೆ ಮಾಡಲೇಬೇಕು. ಇವರೇನು ಸಾಮಾನ್ಯದ ಸೈನಿಕ ಆಗಿರಲಿಲ್ಲ. 3 ಪಾಕಿಸ್ತಾನಿ ಬಂಕರ್ಗಳನ್ನು ಛಿದ್ರಗೊಳಿಸಿ ಮುಂದೆ ನುಗ್ತಾ ಇರಬೇಕಿದ್ರೆ ಆ ತೊಲಲಿಂಗ್ ಪರ್ವತವನ್ನು ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ಇವರ ಟೀಮ್ ಡಿಸೈಡ್ ಮಾಡಿ ಹೋಗ್ತಾ ಇರಬೇಕಿದ್ರೆ ಎಲ್ಲೋ ಪಕ್ಕದಿಂದ ಬಂದಂತಹ ಒಂದು 3-4 ಗುಂಡುಗಳು ಇವರ ತೊಡೆಯನ್ನು ಛಿದ್ರಗೊಳಿಸ್ಬಿಡ್ತು. ಇವರನ್ನ ಜೊತೆಗಿದ್ದಂತಹ ಸ್ನೇಹಿತರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಮಧ್ಯದಲ್ಲಿ ಇವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಇವರ ತಂದೆ ಇದ್ರಲ್ಲ, ಅವರು ಅಂತಹ ಶ್ರೇಷ್ಠ ವ್ಯಕ್ತಿಗಳು. ಯಾಕೆ ಗೊತ್ತಾ? ರಾಮಕೃಷ್ಣನ್ರೇನಿದ್ದಾರಲ್ಲ ಇವರ ತಂದೆ, ಅವರು ತನ್ನ ಮಗ ಈ ಗುಂಡುಗಳಿಂದ ಏನೇನು ಛಿದ್ರವಾಗಿತ್ತಲ್ಲ, ಕೊನೆಯಲ್ಲಿ ಹಾಕ್ಕೊಂಡಿದ್ದರಲ್ಲ ಬಟ್ಟೆ, ಆ ಸೈನಿಕನ ಬಟ್ಟೆ, ಆ ಬಟ್ಟೆಯನ್ನು ಇವತ್ತಿಗೂ ಕೂಡ ಹಾಗೆ ಇಟ್ಟಿದ್ದಾರೆ. ಮನೆಗೆ ಯಾರಾದರೂ ಬಂದರೆ ಅದನ್ನು ತೋರಿಸ್ತಾರೆ. ಆವಾಗವಾಗ ತನ್ನ ಮಗನ ಫೋಟೋದ ಮುಂದೆ ನಿಂತ್ಕೊಂಡು ಒಬ್ಬ ತಂದೆ ತನ್ನ ಮಗನಿಗೆ ಸೆಲ್ಯೂಟ್ ಹೊಡಿತಾರೆ ಅಂತಂದರೆ ಯೋಚನೆ ಮಾಡಿ, ಈ ದೇಶದ ತಂದೆ ತಾಯಂದರು ತಮ್ಮ ಮಕ್ಕಳಿಗೆ ಯಾವ ಥರದ ಶಿಕ್ಷಣವನ್ನು, ಮೌಲ್ಯವನ್ನು ಕೊಡ್ತಾ ಇದ್ರು. ಆ ಕಾರಣಕ್ಕೋಸ್ಕರನೇ ಇವರುಗಳೆಲ್ಲ ಹೋಗಿ ಈ ದೇಶಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ. ಮತ್ತೊಬ್ಬ ವಿಶೇಷ ಸೈನಿಕ, ಮುಖ್ಯವಾಗಿ ಅವ್ರ ತಂದೆ ಬಗ್ಗೆ ಹೇಳಬೇಕು ಅಂತಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ರಾಣಾ ಸಿಂಗ್ರು. ಈ ರಾಣಾ ಸಿಂಗ್ರು ಕೂಡ ನಿವೃತ್ತ ಸೈನ್ಯಾಧಿಕಾರಿಗಳಾಗಿತ್ತಂಥವ್ರು. ಕಾರ್ಗಿಲ್ನಲ್ಲಿ ಯುದ್ಧ ನಡೀತಾ ಇದೆ, ಇವರು ಪ್ರತಿನಿತ್ಯ ಗಮನಿಸ್ತಾ ಇದ್ದಾರೆ ಏನೇನು ಚಟುವಟಿಕೆಗಳು ನಡೀತಾ ಇದೆ ಅಂಥೇಳಿ. ತನ್ನ ಮಗನೂ ಕೂಡ ಯುದ್ಧದಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ ಅನ್ನುವಂತಹ ಆ ಖುಷಿ ಇವರಿಗೆ ಸದಾಕಾಲ ಇತ್ತು. ಆದರೆ ಮರುದಿನ ಇಬ್ಬರು ಸೈನಿಕರು ಇವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದು 1-2 ಪ್ಯಾಕೆಟ್ಗಳನ್ನು ರಾಣಾ ಸಿಂಗ್ರಿಗೆ ಕೊಡ್ತಾರೆ. ರಾಣಾ ಸಿಂಗ್ರು ಏನು ನಡೀತಾ ಇದೆ ಅಂತ ಗೊತ್ತಾಗದೇ ಇರಬೇಕಿದ್ರೆ ಆ 2 ಪ್ಯಾಕೆಟ್ಗಳನ್ನು ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಇದ್ದಿದ್ದು ಇವರ ಮಗ ಹವಾಲ್ದಾರ್ ಜೈಪ್ರಕಾಶ್ ಸಿಂಗ್ರವರ ಪಾರ್ಥಿವ ಶರೀರದ ಚಿತಾಭಸ್ಮ. ಒಬ್ಬ ತಂದೆಗೆ ಯಾವ ಥರದ ವೇದನೆ ಆಗಿರಬೇಕು ಅನ್ನೋದನ್ನು ಗಮನಿಸಿ. ಶತ್ರುಗಳ ಈ ಆಕ್ರಮಣಕ್ಕೆ ಸಿಕ್ಕಿ ಜರ್ಜರಿತವಾಗೋಗಿದ್ದಂತಹ ಈ ಜೈಪ್ರಕಾಶ್ ಸಿಂಗ್ರವರ ಶವವನ್ನು ಅಲ್ಲೇ ದಹನ ಮಾಡಬೇಕಾಗಿ ಬಂತು. ಬೇರೆ ವಿಧಿ ಇರಲಿಲ್ಲ. ಯಾಕೆ ಅಂತಂದರೆ ಈ ಮೋಟಾರ್ ಶೆಲ್ಲಿನ ದಾಳಿಯಿಂದ ಇವರ ದೇಹದ 90 ಭಾಗ ಅಲ್ಲೇ ಸುಟ್ಟು ಕರಕಲಾಗಿ ಹೋಗಿತ್ತು. ಅದನ್ನು ಮನೆಗೆ ತಂದು ಕೊಡುವಂತಹ ಅವಕಾಶಗಳು ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಭಾರತೀಯ ಸೇನೆ ಅವರನ್ನು ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಿ ಮನೆಗೆ ಚಿತಾಭಸ್ಮವನ್ನು ಕಳಿಸಿಕೊಟ್ಟಿತ್ತು. ಅವ್ರ ತಂದೆ ತನ್ನ ಮಗ ತೀರ್ಕೊಂಡಿದ್ದಾರೆ ಅನ್ನುವಂಥ ದುಃಖ ಇದ್ದರೂ ಕೂಡ ಎದೆ ಎತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ. ನನ್ನ ಮಗ ಅಥವಾ ನನ್ನ ಮಗನ ಎದೆಗೆ ಶತ್ರುಗಳ ಗುಂಡು ತಾಕಿದೆ, ಅವನು ಬೆನ್ನಿಗೆ ತಾಕಿಲ್ಲ ಅಂಥೇಳಿ ಹೇಳ್ತಾರಲ್ಲ. ಯೋಚನೆ ಮಾಡಿ ಎಂಥ ತಂದೆ ಇರಬೇಕು. ಆದರೆ ಅವರೊಂದು ವಿಚಾರದಲ್ಲಿ ಬೇಜಾರು ಪಟ್ಕೊಳ್ತಾರೆ. ಏನಪ್ಪ ಅಂತಂದರೆ,
ನನ್ನ ಮಗ ಈ ದೇಶಕ್ಕೋಸ್ಕರ ವೀರ ಮರಣವನ್ನು ಅಪ್ಪಿದ್ದಾನೆ, ಸಂತೋಷ ಇದೆ, ನಾನು ಸೈನಿಕನಾಗಿ ಅದನ್ನು ನಾನು ಗೌರವಿಸ್ತೇನೆ. ಆದರೆ ಕೊನೆ ಪಕ್ಷ ನನ್ನ ಮಗನ ಪಾರ್ಥಿವ ಶರೀರ, ನನ್ನ ಮಗನ ಮುಖವನ್ನಾದರೂ ನೋಡೋದಕ್ಕೆ ಅವಕಾಶ ಸಿಗಲಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ತಾರೆ ಒಬ್ಬ ತಂದೆ. ಅಂತಂದರೆ ಎಂತೆಂಥ ಸೈನಿಕರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಬಿಟ್ರಲ್ಲ. ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಾವು ಇವ್ರನ್ನೆಲ್ಲ ಮರೆತು ಬಿಡ್ತೀವಿ ಅನ್ನೋದೇ ದೊಡ್ಡ ಸಮಸ್ಯೆ. ಈ ರಾಣಾ ಸಿಂಗ್ರು ತನ್ನ ಮಗನ ಫೋಟೋವನ್ನು ಏನು ಮನೆಯಲ್ಲಿ ನೇತು ಹಾಕಿದ್ರೋ ಆ ಫೋಟೋವನ್ನು ನೋಡ್ಕೊಂಡು ಒಂದು ಮಾತು ಹೇಳ್ತಾರೆ, ಧೀರರು ಮಾತ್ರ ಈ ದೇಶಕ್ಕೋಸ್ಕರ ಸಾಯ್ತಾರೆ ಅಂತ ಹೇಳ್ತಾರೆ. ಅವರು ಸೈನಿಕರಾಗಿ ಸೇವೆ ಸಲ್ಲಿಸಿದವರು. ಇವತ್ತು ತನ್ನ ಮಗ ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿದ್ದಾನೆ ಎನ್ನುವಂಥ ಹೆಮ್ಮೆ ಅವರಲ್ಲಿ ಸದಾಕಾಲ ಇರುತ್ತಲ್ಲ, ಅದೇ ಈ ದೇಶದ ಶಕ್ತಿ ಅಂಥೇಳಿ ನಾವು ಅಂದ್ಕೊಳ್ಬೇಕು. ನಾಯಕ್ ಅಂಗ್ರೇಜ್ ಸಿಂಗ್ ಈ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡ್ತಾ ಗುಂಡೇಟನ್ನು ತಿಂದಿದ್ರು. ಅವ್ರನ್ನೆಲ್ಲ ಆರ್ಮಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಡು ಹೋಗಿದ್ರಲ್ಲ, ಆಗ ಆಗಿನ ಪ್ರಧಾನಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವ್ರನ್ನೆಲ್ಲ ನೋಡ್ಕೊಂಡು ಮಾತನಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಈ ಅಂಗ್ರೇಜ್ ಸಿಂಗ್ ಕಷ್ಟಪಟ್ಟುಕೊಂಡು ಎದ್ನಿತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, ಸರ್, ಟಿ ವಿನಲ್ಲಿ ಮೀಡಿಯಾದಲ್ಲಿ ಜನ ನಿಮ್ಮನ್ನು ನೋಡ್ತಾರೆ ಸರ್, ನಿಮ್ಮ ಮಾತನ್ನು ಕೇಳ್ತಾರೆ, ನಮ್ಮ ಮಾತನ್ನು ಕೇಳೋದಿಲ್ಲ. ಆದರೆ ನೀವು ಮುಂದಿನ ಬಾರಿ ಮೀಡಿಯಾ ಮುಂದೆ ಹೋದಾಗ ನಮ್ಮ ಪರವಾಗಿ ಒಂದು ಮಾತನ್ನು ಹೇಳ್ತೀರಾ ಸರ್ ಅಂತ ಕೇಳಿದರು. ಏನು ಅಂತ ಪ್ರಧಾನಿಗಳು ಕೇಳಿದಾಗ ಹೇಳ್ತಾರೆ, ಏನಿಲ್ಲ ಸರ್, ಈ ದೇಶದ ಸೈನಿಕರು ಪಾಕಿಸ್ತಾನದ ಶತ್ರುಗಳ ಗುಂಡಿಗೆ ಬೆನ್ನು ಕೊಟ್ಟು ಓಡ್ ಹೋಗಲಿಲ್ಲ ಸರ್, ಎದೆ ಕೊಟ್ಟು ಹೋರಾಟ ಮಾಡಿದ್ದೀವಿ ಅಂತ ಹೇಳ್ತೀರಾ ಸರ್ ಅಂತ ಹೇಳಿಬಿಟ್ರಲ್ಲ. ಯೋಚನೆ ಮಾಡಿ, ಎಂಥ ಸೈನಿಕರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರು. ಈ ದೇಶದವ್ರು ಹೋರಾಟ ಮಾಡಬೇಕಿದ್ರೆ ಬೆನ್ನು ಕೊಟ್ಟು ಓಡ್ ಹೋಗಲಿಲ್ಲ ರೀ, ಎದೆ ಕೊಟ್ಟು ಧೈರ್ಯದಿಂದ ಗಂಡದೆಯಿಂದ ಹೋರಾಟ ಮಾಡಿದ ಕಾರಣಕ್ಕೆ ನಾವಿವತ್ತು ಇಷ್ಟೊಂದು ಬಲಿಷ್ಠವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ಸೈನಿಕರು ಅಷ್ಟೇ ಅಲ್ಲ, ಈ ಸೈನಿಕರ ಜೊತೆಗೆ ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಕೈಲಾದಷ್ಟು ಸೇವೆಯನ್ನು ಈ ಯುದ್ಧದ ಸಂದರ್ಭದಲ್ಲಿ ಮಾಡಿದರು. ಅದರಲ್ಲಿ 2-3 ಘಟನೆಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಹೈದರಾಬಾದ್ನಲ್ಲಿ ಎಸ್ ಟಿ ರಂಗರಾಜರವರು ಸೈನ್ಯಕ್ಕೆ ಸೇರಬೇಕು ಅಂತೇಳಿ ತುಂಬ ಆಸೆ ಇತ್ತು ಅವ್ರಿಗೆ. ಅವರು 2-3 ಬಾರಿ ಇಂಟರ್ವ್ಯೂನಲ್ಲೂ ಅಟೆಂಡ್ ಮಾಡಿದರು, ಆದರೆ ಫೇಲ್ ಆದರು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬಿಟ್ಟು ಸ್ವಂತ ಉದ್ಯಮ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿಕೊಂಡು ಹೈದರಾಬಾದ್ನಲ್ಲಿ ಒಂದು ಟೀನ ಮಾರುವಂತಹ, ಹಾಗೆಯೇ ಅದ್ರ ಜೊತೆಗೆ ಇಡ್ಲಿಯನ್ನು ಮಾರುವಂತಹ ಒಂದು ಚಿಕ್ಕ ಹೋಟೆಲನ್ನು ಪ್ರಾರಂಭ ಮಾಡಿದರು. ಅದೇ ಸಂದರ್ಭದಲ್ಲಿ ಕಾರ್ಗಿಲ್ನಲ್ಲಿ ಯುದ್ಧ ಪ್ರಾರಂಭ ಆಗಿತ್ತಲ್ಲ, ಅವರು ಡಿಸೈಡ್ ಮಾಡಿದರು ಈ ಕಾರ್ಗಿಲ್ ಯೋಧರಿಗೋಸ್ಕರ ಏನಾದರೂ ಒಂದನ್ನು ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ತಾವು ಏನು ಇಡ್ಲಿಯನ್ನು ಮಾರ್ತಾಯಿದ್ರೋ ಅದಕ್ಕೆ ₹5 ಸರ್ಚಾರ್ಜನ್ನು ಫಿಕ್ಸ್ ಮಾಡಿದರು. ಒಂದು ಬೋರ್ಡಲ್ಲಿ ಬರೆದ್ಬಿಟ್ಟು ಹಾಕಿದರು, ಸೈನಿಕರು ಏನು ಹೋರಾಟ ಮಾಡ್ತಿದ್ದಾರೋ ಆ ಸೈನಿಕರ ಕಲ್ಯಾಣ ನಿಧಿಗೋಸ್ಕರ ನಾನು ₹5 ಇಡ್ಲಿ ಮೇಲೆ ಸರ್ಚಾರ್ಜ್ ಹಾಕ್ತಾ ಇದ್ದೀನಿ, ತಾವು ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವ್ರು ನೀವೆಲ್ಲ ಕೊಡ್ಬೋದು, ಬಲವಂತ ಇಲ್ಲ ಅಂಥೇಳಿ. ಇದು ಅವರಿಗೆ ಅವರ ಮಡದಿ ಕೊಟ್ಟಂತಹ ಪ್ಲ್ಯಾನ್ ಅಂತೆ. ಎಷ್ಟು ಕಲೆಕ್ಟ್ ಆಗಿತ್ತು ಅಂತಂದರೆ ಬರೋಬ್ಬರಿ ಆ ದಿನದ ಪೂರ್ತಿ ಆದಾಯದಲ್ಲಿ ಸುಮಾರು ₹1,625 ಅವರು ಅವತ್ತೇ ಸೈನಿಕರ ಕಲ್ಯಾಣ ನಿಧಿಗೆ ಕಳಿಸ್ಕೊಡ್ತಾರೆ. ಈ ಥರ ಅನೇಕರು ಕಾರ್ಗಿಲ್ನ ಯೋಧರಿಗೋಸ್ಕರ ತಮ್ಮ ಕೈಲಾದಷ್ಟು ಸೇವೆಯನ್ನು ಸಮರ್ಪಣೆ ಮಾಡ್ತಾ ಬಂದಿದ್ದಾರೆ. ಇನ್ನೂ ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ.